ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ಕೋಟಾ ಶ್ರೀನಿವಾಸ ಪೂಜಾರಿ ಅಂದರೆ ಗೊತ್ತಿಲ್ಲದೆ ಇರೋರು ಯಾರೂ ಇರೋದಿಲ್ಲ ಅನಿಸುತ್ತೆ. ಬಹಳಷ್ಟು ವಿರಳ. ಅಂದರೆ ಅವರು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇರೋದಿಲ್ಲ. ಉಡುಪಿ ಕ್ಷೇತ್ರದಿಂದ ಸಂಸದರಾಗಿ ಆಯ್ಕೆ ಆಗಿದ್ದಾರೆ. ಇದಕ್ಕಿಂತ ಮೊದಲು ಆಯ್ಕೆಯಾಗಿ ಹೋಗಿದ್ದರು. ಸೊ ಆದರೂ ಕಾಂಟ್ರವರ್ಸಿ ವಿಚಾರಗಳು ಬರುವಾಗ ಅವರ ಆ ಒಂದು ಶಬ್ದ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಕೇಳಿಸ್ತಾ ಇರೋದಿಲ್ಲ. ಯಾವುದೇ ವಿಚಾರ ಬರಲಿ, ಇನ್ನು ಒಳ್ಳೆ ಬೆಳವಣಿಗೆ ಇರಲಿ ಕೆಟ್ಟ ಬೆಳವಣಿಗೆ ಇರಲಿ, ತಾವು ತಟಸ್ಥರಾಗಿ ನಿಲ್ಲುವಂತಹ ಒಂದು ವ್ಯಕ್ತಿತ್ವ ಅವರದು. ಸೊ ಏನೇ ಆಗಲಿ, ಧರ್ಮಸ್ಥಳ ವಿಚಾರದಲ್ಲಿ ಕೊನೆಯ ಬಾರಿಯಾದರೂ ಅವರು ಇವತ್ತು ಧ್ವನಿ ಎತ್ತಾ ಇದ್ದಾರೆ. ಅಂದರೆ ಯಾವ ವಿಚಾರಕ್ಕೆ ಅಂದರೆ ಪ್ರಕರಣವನ್ನು ಶೀಘ್ರವಾಗಿ ತನಿಖೆ ಮಾಡಿ ಅಂತಲ್ಲ, ಯಾಕೆ ತನಿಖೆ ಮಾಡಿದ್ರಿ, ಧರ್ಮಸ್ಥಳದಲ್ಲಿ ಅಗೆಯೋಕ್ಕೆ ನಿಮ್ಮ ಹತ್ರ ಯಾರು ಹೇಳಿದರು, ನಿಮಗೆ ಎಲ್ಲಿಂದ ಬಂಡವಾಳ ಬರ್ತಾ ಇದೆ. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗಿತ್ತು ಅವರ ಪ್ರತಿಕ್ರಿಯೆ. ಯಾವ ರೀತಿಯಲ್ಲಿ ಪ್ರತಿಕ್ರಿಯೆ ಅಂದರೆ, ನೆನ್ನೆ ದಿವಸ ಸೌಜನ್ಯ ಪರ ಹೋರಾಟಗಾರರಿಗೆ ಆಗಿರಲಿ, ಯೂಟ್ಯೂಬರ್ಸ್ ಇರಲಿ, ಯಾರೆಲ್ಲ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಅವರು ಹೇಳ್ತಾ ಇದ್ದಾರೆ, ಅವರಿಗೆ ಎಲ್ಲಿಂದ ಫಂಡಿಂಗ್ ಆಗ್ತಾ ಇದೆ, ಫಂಡ್ ರೈಸ್ ಮಾಡ್ತಾ ಇದ್ದಾರೆ ಯಾರು, ಅದೆಲ್ಲಿಂದ ಬರ್ತಾ ಇದೆ, ಯಾರ ಖಾತೆಗೆ ಬರ್ತಾ ಇದೆ, ಯಾರದನ್ನು ಶೇರ್ ಮಾಡ್ತಾ ಇದ್ದಾರೆ. ಸೊ ಇವೆಲ್ಲವನ್ನು ಇಡಿ ತನಿಖೆ ಮಾಡಬೇಕು ಅಂತ ಕೇಂದ್ರದ ಗೃಹ ಮಂತ್ರಿ ಅಮಿತ್ ಶಾ ಅವರಿಗೆ ಪತ್ರವನ್ನು ಬರೆದಿರುವಂಥದ್ದು. ಸೊ ಪತ್ರವನ್ನೇನೋ ಬರೆದುಬಿಟ್ಟು ಸಾಮಾಜಿಕ ಜಾಲತಾಣದಲ್ಲಿ ಟ್ರೋಲ್ ಮೇಲೆ ಟ್ರೋಲ್ ಆದರು. ಅಂದರೆ ಇದುವರೆಗೂ ಏನೆಲ್ಲ ಪ್ರಕರಣ ನಡೀತು, ಸೌಜನ್ಯ ಪ್ರಕರಣದಿಂದ ಹಿಡಿದು 10 ಹಲವು ಪ್ರಕರಣಗಳು ಧರ್ಮಸ್ಥಳದಲ್ಲಿ ಕೇಳಿ ಬರ್ತಾ ಇದ್ದಂತಹ ವಿಚಾರ. ಸೊ ಇವೆಲ್ಲ ವಿಚಾರಗಳು ನಡೀತಾ ಇರುವಾಗಲೂ ಒಂದು ಅಕ್ಷರ ಮಾತಾಡದಂತಹ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಇವಾಗ ಧರ್ಮಕ್ಷೇತ್ರದ ವಿರುದ್ಧವಾಗಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಸುದ್ದಿಯಲ್ಲಿ ಇರುವಂಥದ್ದು. ಏನು BJPಯ ಒಂದು ದಂಡು, ರಾಜ್ಯದ ದಂಡು ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟಿತ್ತು. ಅಲ್ಲಿ ಪೂಜೆ ಪುರಸ್ಕಾರಗಳೆಲ್ಲ ಮಾಡಿ ಆಶೀರ್ವಾದವನ್ನು ಪಡೆದು ಸಮೀರ್ MD ಮೇಲೆ ಏನೋ ಒಂದು ಚೂ ಬಿಟ್ಟು ಅಲ್ಲಿಂದ ಹೋಗಿದ್ದರು. ಇವಾಗ ಅದು ಕೂಡ ಒಂದು ಇಶ್ಯೂ ಅಲ್ಲಿದೆ. ಅದರೆಡೆಯಲ್ಲೇ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಹೈಲೈಟ್ಸ್ ಆಗುವಂಥದ್ದು. ಅಂದರೆ ಇಲ್ಲಿ ನಾನೇನು ಕೆಲಸ ಮಾಡಿಲ್ಲ ಅಂತ ಅಂದ್ಕೊಳ್ಳೋದು ಬೇಡ ಅಂತ ಹೇಳಿಬಿಟ್ಟು ಅಮಿತ್ ಶಾ ಅವರಿಗೆ ಪತ್ರವನ್ನು ಬರ್ಕೊಂಡಿದ್ದು. ಸೊ ಆ ಒಂದು ಪತ್ರಕ್ಕೆ ಕೆ ಸೋಮನಾಥ ನಾಯಕ್ ಅಧ್ಯಕ್ಷರು ನಾಗರಿಕ ಸೇವಾ ಟ್ರಸ್ಟ್ ಅವರು ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ತಿರುಗೇಟು ಅಂತಲೇ ಹೇಳ್ಬೋದು. ಯಾಕಂತಂದರೆ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಎಲ್ಲಿ ಹೋಗಿದ್ರಿ ಇಷ್ಟು ದಿವಸ, ಇದುವರೆಗೂ ನಿಮಗೆ ಮಾತಾಡ್ಬೋದಿತ್ತಲ್ವ. ಸೌಜನ್ಯ ಪ್ರಕರಣ ಆಯಿತು, ಅಥವಾ ಭೀಮಾ ಬಂದಾಗಿನಿಂದ ಇರ್ಬೋದು, ಅಥವಾ ಹಲವು ದೂರುದಾರರು ಇವಾಗ ದೂರನ್ನು ದಾಖಲಿಸುವಂಥದ್ದು, ಇವಿಷ್ಟೆಲ್ಲ ಬೆಳವಣಿಗೆಗಳು ನಡೀತಾ ಇರುವಾಗಲೂ ಏನನ್ನೂ ಮಾತಾಡದಂತಹ ವ್ಯಕ್ತಿ ಇವಾಗ ಯಾಕೆ ಮಾತಾಡ್ತಿದ್ದಾರೆ ಅನ್ನೋಂತಹ ವಿಚಾರದಲ್ಲಿ ಮಾನ್ಯ ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ ನಮಸ್ಕಾರಗಳು. ಶ್ರೀ ವೀರೇಂದ್ರ ಹೆಗ್ಗಡೆ ಅವರ ಬಗ್ಗೆ ಅಪಪ್ರಚಾರ ಮಾಡುವವರ ಮೇಲೆ ಇಡಿ ತನಿಖೆ ಮಾಡಲು ಗೃಹ ಮಂತ್ರಿಗೆ ನೀವು ಬರೆದ ಪತ್ರ ನೋಡಿದೆ. ತನಿಖೆ ಆಗಲಿ. ಅವರು ಯಾರಿಗೂ ಈ ಉದ್ದೇಶಕ್ಕೆ ವಿದೇಶಿ ಹಣ ಬರುತ್ತಿಲ್ಲವೆಂದು ನನಗೆ ನಂಬಿಕೆ ಇದೆ. ಸತ್ಯ ಹೊರಗೆ ಬರಲಿ. ಶ್ರೀ ವೀರೇಂದ್ರ ಹೆಗ್ಗಡೆಯವರ ಮೇಲೆಯೂ ಇಡಿ ತನಿಖೆ ಮಾಡಿಸಿ. ನೀವು ಯಾಕೆ ತನಿಖೆ ಮಾಡಿಸಿ ಅಂತ ನೀವು ಯಾಕೆ ಪತ್ರ ಬರೆದಿಲ್ಲ? ಅಂದರೆ ಶ್ರೀ ವೀರೇಂದ್ರ ಹೆಗ್ಗಡೆಯವರ ಮೇಲೂ ಇಡಿ ತನಿಖೆ ನೀವು ಮಾಡಿ ಅಂತ ಯಾಕೆ ಪತ್ರ ಬರೆದಿಲ್ಲ? ಪ್ರಧಾನಿ ಮೋದಿ ಕೇಂದ್ರ ಸಚಿವರು ಹಾಗೂ ಎಲ್ಲ ಸಂಸದರಿಗೆ ನಾವು ಇಮೇಲ್ ಮಾಡಿದ ಮನವಿಯಲ್ಲಿ ಹೆಗ್ಗಡೆಯವರ ಅಕ್ರಮಗಳ 18 ಕಾನೂನು ಉಲ್ಲಂಘನೆಗಳ ಸಮಗ್ರ ದಾಖಲೆಗಳನ್ನು ಲಗತ್ತಿಸಿದ್ದೆವು. ಇವುಗಳಲ್ಲಿರುವುದು ಬರೀ ಸರ್ಕಾರಿ ದಾಖಲೆಗಳು, ಆದೇಶಗಳು. ಇವುಗಳು ಸುಳ್ಳ. ದೇವಸ್ಥಾನದ 1050 ಎಕರೆ ಭೂಮಿಯನ್ನು ಹೆಗ್ಗಡೆಯವರು ತನ್ನ ಸ್ವಂತ ಕುಟುಂಬಕ್ಕೆ ಮಾರಿಕೊಂಡದ್ದು. ದೇವಳದ ಅಡಿಸ್ಥಳ 1.72 ಎಕರೆಯು, ಅಣ್ಣಪ್ಪ ಬೆಟ್ಟದ 3.90 ಎಕರೆಯು ಹೆಗ್ಗಡೆಯವರ ಹೆಸರಿನಲ್ಲಿರುವುದು ಸುಳ್ಳ. ಭಾರೀ ಭೂಮಾಲಕರಾದರೂ ಭೂರಹಿತ ಅಂತ ಸುಳ್ಳು ಹೇಳಿ ಹರ್ಷೇಂದ್ರ ಕುಮಾರ್ 7.59 ಎಕರೆ ದರ್ಖಾಸ್ತು ಮಾಡಿಕೊಂಡಿದ್ದು ಸುಳ್ಳ. ಲೇವಾದೇವಿ ಕಾಯ್ದೆಯ ಲೈಸೆನ್ಸ್ ಇಲ್ಲದೆ ಕಾನೂನು ಬಾಹಿರವಾಗಿ SKDRDP ಟ್ರಸ್ಟ್ನಿಂದ ಬೃಹತ್ ಪ್ರಮಾಣದ ಲಾಭದಾಯಕ ಬಡ್ಡಿ ವ್ಯವಹಾರ ಮಾಡಿದ್ದಕ್ಕೆ ಕ್ರಿಮಿನಲ್ ಕೇಸ್ ನಡೆಯುತ್ತಿರುವುದು ಸುಳ್ಳ. 2017ರಲ್ಲಿ ರಚನೆಯಾದ SKDRDP BC ಟ್ರಸ್ಟ್ಗೆ ವಿವಿಧ ಬ್ಯಾಂಕ್ಗಳು 5.25% ಕಮಿಷನ್ ಕೊಟ್ಟು ಇದನ್ನು SHGಯ ಬಡ ಸದಸ್ಯರ ಮೇಲೆ ಹೇರುತ್ತಿರುವುದು ಸುಳ್ಳ. ಮಂಜುನಾಥ ಸ್ವಾಮಿ ದೇವಸ್ಥಾನವನ್ನು ದಿ ಇನ್ಸ್ಟಿಟ್ಯೂಟ್ ಎಟ್ ಧರ್ಮಸ್ಥಳ ಅಂತ ಹಾಗೂ ಇದು ಸಾರ್ವಜನಿಕ ಅಂತ ದೃಢಪತ್ರ ಸಲ್ಲಿಸಿ 100% ಆದಾಯಕರ ವಿನಾಯಿತಿ ಪಡೆದದ್ದು ಸುಳ್ಳ. ಹೀಗಿದ್ದರೂ ಹಿಂದೂ ಧಾರ್ಮಿಕ ದತ್ತಿ ಕಾಯ್ದೆಯ ಸೆಕ್ಷನ್ 53ರಂತೆ ನೋಂದಾಯಿಸಲು ನಿರಾಕರಿಸಿದ್ದು ಸುಳ್ಳ. ದೇವಳದ 3000 ಕಾರ್ಮಿಕರಿಗೆ ಪ್ರೊವಿಡೆಂಟ್ ಫಂಡ್ ನೀಡಲು ನಿರಾಕರಿಸಿ ಹೈಕೋರ್ಟ್ ಮೆಟ್ಟಿಲೇರಿದ್ದು ಸುಳ್ಳ. 2017ರ ಈ ರಿಟ್ ಪಿಟಿಷನ್ನಲ್ಲಿ ಹೈಕೋರ್ಟ್ ಹೆಗ್ಗಡೆಯವರಿಗೆ ವಾಗ್ದಂಡನೆ ಮಾಡಿದ್ದು ಸುಳ್ಳ.
ಗ್ರಾಚ್ಯುಯಿಟಿ ಕಾಯ್ದೆ ಪ್ರಕಾರ ತನ್ನ ಸಂಸ್ಥೆಗಳನ್ನು ಹಲವು ದಶಕಗಳ ಕಾಲ ನೋಂದಣಿ ಮಾಡದೆ ನಮ್ಮ ದೂರಿನ ಬಳಿಕ ಕೊನೆಗೂ 6 ಸಂಸ್ಥೆಗಳನ್ನು 2021ರಲ್ಲಿ ನೋಂದಣಿ ಮಾಡಬೇಕಾಗಿ ಬಂದದ್ದು ಸುಳ್ಳ? ದೇವಳದ ಆಸ್ತಿ ಆದಾಯ ಖರ್ಚು ಗುಪ್ತವಾಗಿಟ್ಟಿರುವುದು ಸುಳ್ಳ? ದೇವಳದ ಸ್ವಚ್ಛತಾ ಕರ್ಮಿ ದಲಿತರಿಗೆ ಮನೆ ಅಡಿ ಸ್ಥಳ ತಲಾ 3 ಸೆಂಟ್ಸ್ನಷ್ಟು ಭೂ ಹಕ್ಕು ಕೊಡದ್ದು ಅವರು ಜೋಪಡಿಯಲ್ಲಿ ವಾಸಿಸುತ್ತಿರುವುದು ಸುಳ್ಳ? ದಲಿತರಿಗೆ ತಲಾ 1 ಎಕರೆ ಭೂಮಿ ಕೊಡಿಸುವಿಕೆ ಧರ್ಮಸ್ಥಳದಿಂದಲೇ ಆರಂಭಿಸೋಣ ಎಂದು ನೀವು ರಾಜ್ಯದಲ್ಲಿ ಮಂತ್ರಿಯಾಗಿದ್ದಾಗ ನಮ್ಮ ನಿಯೋಗಕ್ಕೆ ಭರವಸೆ ನೀಡಿದ್ದು ಸುಳ್ಳ? ನ್ಯಾಯದಾನ ಮಾಡುವ ಹೆಗ್ಗಡೆಯವರೇ ವಾದಿ ಪ್ರತಿವಾದಿಯಾಗಿ ವಿವಿಧ ಕೋರ್ಟ್ಗಳಲ್ಲಿ 334+ ಸಿವಿಲ್ ಆ್ಯಂಡ್ ಕ್ರಿಮಿನಲ್ ಕೇಸ್ಗಳಿರುವುದು ಸುಳ್ಳ? ಸುಮಾರು 2500 ಎಕರೆ ಭೂ ಹಗರಣ ಹಾಗೂ 16,000 ಕೋಟಿ ಆರ್ಥಿಕ ಹಗರಣ ಕಣ್ಣೆದುರಿಗೆ ಇದ್ದರೂ ನೀವೇಕೆ ಕಣ್ಣು ಮುಚ್ಚಿ ಕುಳಿತಿದ್ದೀರಿ? ನಿಮ್ಮ ಪಕ್ಷ ಏಕೆ ಅವರನ್ನು ರಕ್ಷಿಸಲು ಧಾವಿಸುತ್ತಿದೆ? ನಾನು ಪಾರದರ್ಶಕ, ಸ್ವಚ್ಛ, ಯಾವುದೇ ತನಿಖೆಗೆ ಸಿದ್ಧ ಅಂತ ಹೇಳುವ ಹೆಗ್ಗಡೆಯವರ ಮೇಲೆ ಇಡಿ ತನಿಖೆ ಮಾಡಿಸಲು ನೀವು ಕೇಂದ್ರ ಗೃಹ ಮಂತ್ರಿಗೆ ಪತ್ರ ಬರೆಯುವುದಿಲ್ಲ ಬೇಕೆ? ಹೆಗ್ಗಡೆಯವರು ಅದನ್ನು ಖಂಡಿತ ಸ್ವಾಗತಿಸ್ತಾರಲ್ವೇ? ನಿಮ್ಮ ಪಕ್ಷದ ಕೇಂದ್ರ ಸರ್ಕಾರ ಅವರನ್ನು ರಾಜ್ಯಸಭಾ ಸದಸ್ಯರಾಗಿ ನೇಮಿಸಿರುವುದರಿಂದ ಅವರ ಮೇಲಿನ ಕಳಂಕ ನಿವಾರಿಸುವುದು ನಿಮ್ಮ ಜವಾಬ್ದಾರಿ ಅಲ್ಲವೇ? ಅದು ಸಾಧ್ಯವಾಗುವುದು ಸಮಗ್ರ ತನಿಖೆಯಿಂದ ಮಾತ್ರವಲ್ಲವೇ? ನಿಮ್ಮ ವಿಶ್ವಾಸಿ ಕೆ ಸೋಮನಾಥ್ ನಾಯಕ್, ಅಧ್ಯಕ್ಷರು, ನಾಗರಿಕ ಸೇವಾ ಟ್ರಸ್ಟ್. ಅಂದರೆ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಗೃಹ ಸಚಿವರಿಗೆ ಪತ್ರ ಬರೆದ ಬೆನ್ನಲ್ಲೇ ಕೋಟಾ ಶ್ರೀನಿವಾಸ ಪೂಜಾರಿಗೆ ಪತ್ರ ಬರೆದಿರುವಂಥದ್ದು. ಆ ಪತ್ರವನ್ನು ಇಲ್ಲಿ ನಾನು ಇಡ್ತೇನೆ ನೋಡಿ. ಓಕೆ, ಸೋಮನಾಥ ನಾಯಕ್ ಅವರು ಬರೆದಂತಹ ಒಂದು ಪತ್ರ. ಸೊ ಈ ಒಂದು ಪತ್ರದಲ್ಲಿ ಬಹಳಷ್ಟು ಉಲ್ಲೇಖಗಳಿವೆ. ಅಂದರೆ ಕೆಲವೊಂದು ವಿಚಾರಗಳು ಧರ್ಮಸ್ಥಳದ ಬಗ್ಗೆ ನೀಡಿದಂತಹ ಕಂಪ್ಲೇಂಟ್ಗಳು, ಎಷ್ಟು ಕಂಪ್ಲೇಂಟ್ಗಳು ದಾಖಲಾಗಿವೆ, ಎಷ್ಟು FIRಗಳು ದಾಖಲಾಗಿವೆ, ಎಷ್ಟು ಭೂ ಹಗರಣಗಳ ಬಗ್ಗೆ ಪ್ರಕರಣಗಳಿವೆ, ಭೂರಹಿತ ಅಂತ ಹೇಳಿಬಿಟ್ಟು ಎಷ್ಟು ಎಕರೆ ಭೂಮಿಯನ್ನು ಗುಳುಂ ಮಾಡಿದ್ದಾರೆ. ಸೊ ಇವೆಲ್ಲವನ್ನು ಈ ಒಂದು ಪತ್ರದಲ್ಲಿ ಉಲ್ಲೇಖ ಮಾಡಿ ಕೋಟಾ ಶ್ರೀನಿವಾಸ ಪೂಜಾರಿಗೆ ಕಳುಹಿಸುವಂತಹ ಒಂದು ಪ್ರತಿ ಇವತ್ತು ನಮ್ಮ ಕೈ ಸೇರಿರುವಂಥದ್ದು. ಸ್ನೇಹಿತರೆ, ದಯವಿಟ್ಟು ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.